ವರ್ಲ್ಡ್ ವೈಡಲ್ಲಿ ಎಲ್ಲೂ ಕೂಡ ಆಗದಿಲ್ದಿರೋದು ವ್ಯಾಲ್ಯೂಸ್ನ ಡಿಕ್ರೀಸ್ ಮಾಡಿ ಅದು ಕಂಪ್ಲೀಟ್ಲಿ ನೆಗೆಟಿವ್ಗೆ ಬರೋದು. ರಿಪೋರ್ಟ್ಸ್ ಎಲ್ಲ ನೆಗೆಟಿವ್ ಬಂದಿದೆ, ನಂಗೆ ತುಂಬ ಖುಷಿ ಆಗ್ತಿದೆ. ನೀವು ಇಲ್ಲಿ ಬಂದಾಗ ಕಂಪ್ಲೀಟ್ಲಿ ನಾವು ವಿತ್ ಪ್ರೂಫ್ ನಾವು ಕೊಡ್ತಾ ಇದ್ದೀವಿ. ಇಲ್ಲಿ ಗ್ಯಾರಂಟಿ ಕೊಟ್ಟರು ನಾವು ಟ್ರೀಟ್ಮೆಂಟ್ ಮಾಡಲ್ಲ. ಅವ್ರ ಬಾಡಿ ಮೆಡಿಸಿನ್ಸ್ಗೆ ರೆಸ್ಪಾನ್ಸ್ ಮಾಡಿದ್ರೆ ಮಾತ್ರ 100% ಕ್ಯೂರಬಲ್ ಆಗೋದಕ್ಕೆ ಚಾನ್ಸಸ್. ನಮಸ್ಕಾರ, ವಜ್ರಕಾಯ ಸಂಜೀವಿನಿ ಎಥ್ನೋ ಮೆಡಿಸಿನ್ಸ್ ಪ್ರೈವೇಟ್ ಲಿಮಿಟೆಡಿಂದ ನಾನು ಡಾಕ್ಟರ್ ಧರ್ಮೇಂದ್ರ, ಪಾರಂಪರಿಕ ವೈದ್ಯ. ಈ ದಿನ ಒಂದು ವಿಶೇಷವಾಗಿ HIV ಸಂಬಂಧಿತ ಗುಣಮುಖ ಆಗಿರುವಂಥ ಒಂದು ರಿಪೋರ್ಟ್ ವಿತ್ ಪೇಷಂಟ್ ಒಂದು ವಿಚಾರ ತಿಳಿಸೋದಕ್ಕೆ ಬಂದಿದ್ದೀನಿ. ಅವರ ಹೆಸರು ಮೂರ್ತಿ ಅಂದ್ಬಿಟ್ಟು, ಚಿಕ್ಕಬಳ್ಳಾಪುರ, ಇಲ್ಲೇ ಹತ್ತಿರದಿಂದನೇ ಬಂದಿದ್ದಾರೆ. ಅವ್ರ ಬಾಯಿಂದಲೇ ಸ್ವಲ್ಪ ವಿಚಾರಗಳನ್ನು ತಾವು ತಿಳ್ಕೊಳ್ಳಿ. ನನ್ನ ಹೆಸರು ಮೂರ್ತಿ ಅಂತ, ನಮ್ಮ ಪ್ರಾಪರ್ ಬಂದು ಚಿಕ್ಕಬಳ್ಳಾಪುರ, ಅಲ್ಲೇ ಪಕ್ಕದಲ್ಲಿ ಹಳ್ಳಿ. ನನಗೆ 1.5 ವರ್ಷದ ಕೆಳಗೆ ತುಂಬ ಜ್ವರ, ವಿಪರೀತ ಮೈಕೈ ನೋವು ಬಂದ್ಬಿಡ್ತು. ತುಂಬ ಸುಸ್ತಾಗ್ತಾಯಿತ್ತು, ಏನು ಕೆಲಸ ಮಾಡೋಕ್ಕೆ ಹೋಗ್ತಿರಲಿಲ್ಲ. ಕೊನೆಗೆ ಹೋಗಿ ನಾನು ಆಸ್ಪತ್ರೆಗೆ ಅಡ್ಮಿಟ್ ಆದೆ. ಅವರು 1-2 ದಿವಸ ಟ್ರೀಟ್ಮೆಂಟ್ ಕೊಟ್ಟಾದಮೇಲೆ ಬ್ಲಡ್ ಸ್ಯಾಂಪಲ್ ಎಲ್ಲ ನೋಡಿಬಿಟ್ಟು HIV ಪಾಸಿಟಿವ್ ಇದೆ ಅಂದ್ಬಿಟ್ರು. ನಂಗೆ ತುಂಬ ಭಯ ಆಗ್ಬಿಡ್ತು, ಕೈ ಕಾಲೆಲ್ಲ ನೋಡೋಗ್ಬಿಡ್ತು, ಮನಸ್ಸಲ್ಲೆಲ್ಲ ತುಂಬ ನೋವಾಯಿತು. ಕೊನೆಗೆ ಅವರು ಗೌರ್ಮೆಂಟ್ ಆಸ್ಪತ್ರೆ ರೆಫರ್ ಮಾಡಿದ್ರು. ನಾನು ಗೌರ್ಮೆಂಟ್ ಆಸ್ಪತ್ರೆಗೆ ಹೋದೆ. ಅಲ್ಲಿ ನನ್ನ ರಿಪೋರ್ಟ್ ಎಲ್ಲ ನೋಡಿ ART ಸ್ಟಾರ್ಟ್ ಮಾಡಿದ್ರು. ಸುಮಾರು 1.5 ತಿಂಗಳು ART ಮೆಡಿಸಿನ್ ತೊಗೊತಾ ಇದ್ದೆ. ಕೊನೆಗೆ ಹಿಂಗೆ ಬೇಜಾರಾಗ್ಬಿಟ್ಟು ಮನೇಲಿ ಕೂತ್ಕೊಂಡಿದ್ದಾಗ ನನ್ನ ಫ್ರೆಂಡ್ ಒಬ್ಬ ಬಂದ. ಅವ್ನು ಇದ್ಕಿದ್ದಂಗೆ ಧರ್ಮೇಂದ್ರ ಗುರೂಜಿ ಅಂತ ಡಾಕ್ಟ್ರ್ ಇದ್ದಾರೆ, ಅವ್ರನ್ನ ಕನ್ಸಲ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ಅವ್ರ ಬಗ್ಗೆ ಬರ್ತಾಯಿತ್ತು. ಅದನ್ನು ನನಗೆ ತೋರಿಸ್ತಾ. ನನ್ನ ಫ್ರೆಂಡ್ ಹೇಳಿದ್ಮೇಲೆ ನಾನು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದೆ. ಅವರು ಸ್ವಲ್ಪ ಟೆಸ್ಟ್ಗಳೆಲ್ಲ ಮಾಡಿಬಿಟ್ಟು ಒಂದಷ್ಟು ಮೆಡಿಸಿನ್ಸ್ ಕೊಟ್ಟರು. ನಾನು ಫಸ್ಟು ಬೇಜಾರೇ ತಿಂದೆ. 1-2.5 ತಿಂಗಳಾದಮೇಲೆ ನನಗೆಲ್ಲ ಚೇಂಜಸ್ ಕಾಣ್ತಾ ಬಂತು. ನನ್ನ ಬಾಡಿಲೆಲ್ಲ ಚೇಂಜಸ್ ಆಯಿತು. ನನಗೆ ಖುಷಿ ಆಗೋಯ್ತು. ಇವರೇನು ಇಂಥ ಡಾಕ್ಟ್ರು ಇಲ್ಲೂ ಕ್ಯೂರ್ ಆಗ್ತಿದ್ದು ಇಲ್ಲೂ ಕ್ಯೂರ್ ಆಯ್ತಲ್ಲ ಅಂತ. ಸರಿ, ಹಂಗೆ ಕಂಟಿನ್ಯೂ ಮಾಡಿದೆ. 1 ವರ್ಷದವರೆಗೂ ಕೊಟ್ಟರು. ಈಗ ರಿಪೋರ್ಟ್ಸ್ ಎಲ್ಲ ನೆಗೆಟಿವ್ ಬಂದಿದೆ, ನಂಗೆ ತುಂಬ ಖುಷಿ ಆಗ್ತಿದೆ. ಆದರೂ ಡಾಕ್ಟ್ರು ಯಾವುದಕ್ಕೂ 6 ತಿಂಗಳು ಕಂಟಿನ್ಯೂ ಮಾಡಿ ಅಂತ ಮೆಡಿಸಿನ್ಸ್ ಕೊಟ್ಟಿದ್ದಾರೆ. ನಾನು ಆರಾಮಾಗಿ ಮೆಡಿಸಿನ್ಸ್ ಮನೇಲೇ ತೊಗೊಂಡು ಹೆಲ್ತಿ ಫುಡ್ ತಿನ್ಕೊಂಡು ಚೆನ್ನಾಗಿದ್ದೀನಿ ಇವಾಗ. ಈಗ ತಾವು ಇದುವರೆಗೂ ಮೂರ್ತಿಯವ್ರ ವಿಚಾರಗಳನ್ನು ಕೇಳಿ ತಿಳ್ಕೊಂಡ್ರಿ. ಬಟ್ ಮೂರ್ತಿಯವ್ರಿಗೆ ಏನು ಸಮಸ್ಯೆ ಅಂತಲೂ ನಿಮಗೆ ಅರ್ಥ ಆಯಿತು. ಬಟ್ ಮೂರ್ತಿಯವ್ರಿಗೆ ನಾವು ಟ್ರೀಟ್ಮೆಂಟ್ ಮಾಡೋದಕ್ಕೆ ಇಲ್ಲಿ ಯಾವ ಥರ ಪ್ಯಾರಾಮೀಟರ್ಸ್ ಪ್ರಕಾರ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ HIV ರಿಲೇಟೆಡ್ ಅವ್ರಿಗೆ ವ್ಯಾಲ್ಯೂ ಇದ್ದಿದ್ದು 1600 ನಿಯರೆಸ್ಟ್. ಈ ವ್ಯಾಲ್ಯೂ 1600 ಇದೆ. ಇದು ಬಿಲೋ 1 ಬಂದರೆ ಕಂಪ್ಲೀಟ್ಲಿ ನೆಗೆಟಿವ್. ಇದು ಗೌರ್ಮೆಂಟ್ ಕೂಡ ಒಪ್ಕೊಳ್ಳುತ್ತೆ. ಇದು 4th ಜನರೇಷನ್ ಟೆಸ್ಟ್, ಆ್ಯಂಟಿಜನ್ ಆ್ಯಂಟಿಬಾಡಿ. ಆ್ಯಂಟಿಜನ್ನ ಡಿಕ್ರೀಸ್ ಮಾಡಿ ಆ್ಯಂಟಿಬಾಡಿನ ರೈಸ್ ಮಾಡಬೇಕು. ಈಗ ನಮ್ಮಲ್ಲಿ ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇರೋ ವಿಧಿ ಆಮೇಲೆ ವಿಚಾರಗಳನ್ನ ತಿಳಿಸ್ತಾ ಬರ್ತೀನಿ. ಅವ್ರಿಗೆ ಆ್ಯಕ್ಟಿವ್ ವೈರಸ್ ಇರೋದು ಕೂಡ ಅದೇ ಟೈಮಲ್ಲಿ ಮಾಡಿಸಿದ್ದೀವಿ. ಆ್ಯಕ್ಟಿವ್ ವೈರಸ್ ಬಂದ್ಬಿಟ್ಟು 58,800 ಚಿಲ್ಲರೆ ಇದೆ. 2ನೇ ತಿಂಗಳಲ್ಲಿ ಅವರಿಗೆ ನಾವು ಟ್ರೀಟ್ಮೆಂಟ್ ಮಾಡಿದಾಗ ಆ್ಯಕ್ಟಿವ್ ವೈರಸ್ ಅವರು 2 ತಿಂಗಳು ಟ್ರೀಟ್ಮೆಂಟ್ ತೆಗೆದುಕೊಂಡು 2 ತಿಂಗಳಲ್ಲೇ ಆ್ಯಕ್ಟಿವ್ ವೈರಸ್ ನಿಲ್ಲಾಗಿದೆ. ಅಂದರೆ 66.9, 66.9 ನೀವು 2 ಕಡೆಯೂ ನೋಡ್ಬೋದು. ನಿಲ್, ಟಾರ್ಗೆಟ್ ನಾಟ್ ಡಿಟೆಕ್ಟೆಡ್ ಬರುತ್ತೆ ಆ್ಯಕ್ಟಿವ್ ವೈರಸ್ ಅಂದರೆ ವೈರಲ್ ಲೋಡ್. ಅದಾದಮೇಲೆ ಅವರಿಗೆ ವ್ಯಾಲ್ಯೂಸ್ ಬಂದುಬಿಟ್ಟು ನೋಡಿ, 2ನೇ ತಿಂಗಳಲ್ಲಿ 1189ಕ್ಕೆ ಬಂದಿದೆ 1600ಇಂದ. ಅದಾದಮೇಲೆ ಅವರಿಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀವಿ. ಈಗ 19 ಪಾಯಿಂಟ್ ಚಿಲ್ಲರೆ ಇದೆ. ಇದಾದ ನಂತರ ತಿರುಗಿ ನಾವು ಕಂಟಿನ್ಯೂ ಮಾಡಿಸಿದ್ದೀವಿ. ಅವ್ರಿಗೆ ಇವಾಗ ಕಂಪ್ಲೀಟ್ಲಿ ನೀವು ಪೂರ್ತಿ ಓದಿ ನೋಡ್ಕೋಬಹುದು. ಟಾರ್ಗೆಟ್ ನಾಟ್ ಡಿಟೆಕ್ಟೆಡ್ ಮೀನ್ ಅದಕ್ಕಿಂತ ಅತಿ ಮುಖ್ಯ ಅವರಿಗೆ ನೆಗೆಟಿವ್ ಅಂತ ಬಂದಿದೆ. ಸೊ ಇಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇರೋದ್ರ ಬಗ್ಗೆ ಪೂರ್ತಿ ವಿಚಾರ ಹೇಳ್ಬಿಡ್ತೀನಿ. ಇಲ್ಲಿ ಇದು ಟ್ರೀಟ್ಮೆಂಟು ಬರೀ ಮೆಡಿಸಿನ್ಸ್ ಮೂಲಕ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಯಾರಿಗೂ ಉಳಿಸ್ಕೊಂಡು ಅಥವಾ ಇಲ್ಲಿಗೆ ಪರ್ಮನೆಂಟಾಗಿ ಹಾಸ್ಪಿಟಲೈಸಲ್ಲಿ ಮಾಡ್ಕೊಂಡು ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ. ಒಂದು 2ನೇ ವಿಚಾರನೂ ಬಂದ್ಬಿಡೋಣ.
ಇಲ್ಲಿ ಗ್ಯಾರಂಟಿ ಕೊಟ್ಟರು ನಾವು ಟ್ರೀಟ್ಮೆಂಟ್ ಮಾಡಲ್ಲ. ಅವ್ರ ಬಾಡಿ ಮೆಡಿಸಿನ್ಸ್ಗೆ ರೆಸ್ಪಾನ್ಸ್ ಮಾಡಿದ್ರೆ ಮಾತ್ರ 100% ಕ್ಯೂರಬಲ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ನಾವಿಲ್ಲಿ ಸ್ಟಾರ್ಟಿಂಗ್ 2 ತಿಂಗಳು ಮೆಡಿಸಿನ್ಸ್ ಕೊಟ್ಟು ಟ್ರಯಲ್ ಬೇಸಲ್ಲಿ ನೋಡ್ತೀವಿ. ಅದರಲ್ಲಿ ಅವರಿಗೆ ಸಂಪೂರ್ಣವಾಗಿ ಒಂದೊಂದೇ ಚಾನ್ಸ್ ಇದೆ, ಇವ್ರಿಗೆ ಡಿಕ್ರೀಸ್ ಆಗುತ್ತೆ ವ್ಯಾಲ್ಯೂಸು, ಆ್ಯಂಟಿಜನ್ ಆ್ಯಂಟಿಬಾಡೀಸ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ, ಆ 4th ಜನರೇಷನ್ ಟೆಸ್ಟ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ಆವಾಗ ನಾವು ಅದನ್ನು ಕಂಟಿನ್ಯೂ ಮಾಡಿಸ್ತಾ ಹೋಗ್ತೀವಿ. ಇಲ್ಲಿಗೆ ಯಾರಿಗೂ ಗ್ಯಾರಂಟಿ ಕೊಟ್ಟು ಟ್ರೀಟ್ಮೆಂಟ್ ಮಾಡಿ ಅಂದರೆ 100% ನಾವು ಆ ಥರ ಮಾಡಲ್ಲ. ಏನಕ್ಕೆ ಅಂದರೆ ಬಾಡಿ ಕೆಲವೊಬ್ಬರದ್ದು ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ನಾವು ಅದು ತಲೆ ಮೇಲೆ ಹೊತ್ಕೊಳ್ಳೋಕ್ಕಾಗಲ್ಲ. ಇದು ಮೆಡಿಸಿನ್ಸ್ ನಾವು ಕೊಡ್ತೀವಿ, ಅವರು ಆ ಬಾಡಿಗೆ ರೆಸ್ಪಾನ್ಸ್ ಮಾಡಬೇಕು. ಆ ಮೆಡಿಸಿನ್ಸ್ ಅವ್ರು ಕರೆಕ್ಟಾಗಿ ಪ್ರಾಪರಾಗಿ ತೆಗೆದುಕೊಂಡ್ರೆ ಮಾತ್ರ ಚಾನ್ಸಸ್ ಇರುತ್ತೆ, ಅವ್ರಿಗೆ ಏನು ರಿಪೋರ್ಟ್ಸ್ ಬರುತ್ತೆ ಅವ್ರಿಗೆ ಗೊತ್ತಾಗುತ್ತೆ. ನಾವು ರೀಟೆಸ್ಟ್ ಮಾಡೋದಕ್ಕೆ ಅದಕ್ಕೆ ಹೇಳೋದು 2 ತಿಂಗಳಿಗೊಂದ್ಸರಿ ರೀಟೆಸ್ಟ್ ಮಾಡಿ ನೀವು ಕರೆಕ್ಟಾಗಿ ಮೆಡಿಸಿನ್ಸ್ ತೆಗೆದುಕೊಳ್ಳಿ ಅಂದ್ಬಿಟ್ಟು. ಸೊ ಈ ವಿಚಾರದಲ್ಲಿ ಇವಾಗ ಮೂರ್ತಿ ಅವರು ಹೇಳಿರೋದು, ಆಮೇಲೆ ವಿತ್ ರಿಪೋರ್ಟ್ಸ್, ಇದು ಎಲ್ಲೂ ಕೂಡ ಇದುವರೆಗೂ ವರ್ಲ್ಡ್ ವೈಡಲ್ಲಿ ಎಲ್ಲೂ ಕೂಡ ಆಗದಿಲ್ದಿರೋದು ವ್ಯಾಲ್ಯೂಸ್ನ ಡಿಕ್ರೀಸ್ ಮಾಡಿ ಕಂಪ್ಲೀಟ್ಲಿ ನೆಗೆಟಿವ್ಗೆ ಬರೋದಕ್ಕೆ. ಸೊ ನಾವು ಒಂದು ಪ್ರಯತ್ನ ಮಾಡಿದ್ದೀವಿ, ಇದು ಮುಂಚೆಯಿಂದ ನಾವು ಪ್ರಯತ್ನ ಮಾಡಿ ಇದರಲ್ಲಿ ಫಲಕಾರಿಯಾಗಿ ನಾವು ಇದನ್ನು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮಲ್ಲಿ ಇರೋ ಆಧಾರ ವಿತ್ ಪ್ರೂಫು ಬೇರೆ ಎಲ್ಲಾದರೂ ಸಿಗುತ್ತಾ ಅದು ಕೂಡ ತಾವು ಹುಡುಕಿ ನೋಡಿ. ಆಮೇಲೆ ಸುಮಾರು ಜನ ಹೇಳ್ತಾ ಇದ್ದಾರೆ ಬೇರೆ ಬೇರೆ ಅಲ್ಲಿ ಸರಿ ಹೋಗ್ಬಿಡುತ್ತೆ ಇಲ್ಲಿ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಸರ್ ನಮಗೆ ಇಷ್ಟು ದುಡ್ಡು ಕಟ್ಟೋದಕ್ಕೆ ಹೇಳಿದ್ರು. ಅದಕ್ಕಿಂತ ಬಹಳ ಮುಖ್ಯ ನಿಮ್ಮ ರಿಪೋರ್ಟ್ಸ್ಗೆ ನಿಮ್ಮ ಮೆಡಿಸನ್ಸ್ ತೆಗೆದುಕೊಂಡ್ಮೇಲೆ ಏನು ಮಟ್ಟಿಗೆ ರಿಸಲ್ಟ್ ಕೊಡ್ತಾ ಇದೆ. ಎವ್ರಿ 2 ಮಂತ್ಸ್ ನೀವು ಟೆಸ್ಟ್ ಮಾಡಿ ನೋಡಿಕೊಂಡಾಗ ನಿಮಗೇನು ರಿಸಲ್ಟ್ ಬರ್ತಾ ಇದೆ. ಎವ್ರಿ 2 ಮಂತ್ಸ್ಗೆ ಏನಕ್ಕೆ ಟೆಸ್ಟ್ಗೆ ಹೋಗಬೇಕು, 6 ಮಂತ್ಸ್ಗೂ ಹೋಗೋದಕ್ಕೆ ಹೇಳ್ತಾರೆ ಗೌರ್ಮೆಂಟ್, ಬಟ್ 2 ಮಂತ್ಸ್ಗೆ ಏನಕ್ಕೆ ಹೋಗ್ಬೇಕಂದ್ರೆ ಈ ಮೆಡಿಸಿನ್ಸ್ ಬಾಡಿಗೆ ಹೇಗೆ ರೆಸ್ಪಾನ್ಸ್ ಆಗಿದೆ ಅಂತ ನಾವು ತಿಳ್ಕೊಳ್ಳೋದಕ್ಕೆ 2 ತಿಂಗಳಿಗೆ ಮಾಡಿಸ್ತಾ ಇದ್ದೀವಿ. ಒಬ್ಬೊಬ್ರದ್ದು ಒಂದೊಂದು ಪ್ಯಾರಾಮೀಟರ್ಸ್ ಪ್ರಕಾರ ಅವರದ್ದೇ ಆದ ಲೆಕ್ಕಾಚಾರದಲ್ಲಿ ಟೆಸ್ಟಿಂಗ್ಗಳು ಮಾಡಿಸ್ತಾರೆ. ನಾವು ಮಾಡಿಸ್ತಾ ಇರೋದು ನಮಗೆ ಸಂಬಂಧಪಟ್ಟಿರೋ ಹಾಗೆ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇರೋ ಹಾಗೆ. ನೀವು ಇಲ್ಲಿ ಬಂದಾಗ ಕಂಪ್ಲೀಟ್ಲಿ ನಾವು ವಿತ್ ಪ್ರೂಫ್ ನಾವು ಕೊಡ್ತಾ ಇದ್ದೀವಿ. ಬೇರೆ ಜಾಗ ಆ ಥರ ಮೋಸ ಮಾಡೋರು ಇದ್ದಾರೆ, ಪ್ರೂಫ್ಗಳು ಇರಲ್ಲ ಏನಿಲ್ಲ ನಾವು ಸರಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ದಯವಿಟ್ಟು ಗಮನಿಸಿ, ಯಾರ ಹತ್ರ ವಿತ್ ಪ್ರೂಫು ವಿತ್ ರೆಕಾರ್ಡ್ಸ್ ಇದೆ 100% ನೀವು ಅವ್ರ ಹತ್ರ ಟ್ರೀಟ್ಮೆಂಟ್ ತೆಗೆದುಕೊಳ್ಳಿ. ನಮಸ್ಕಾರ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.